ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ನಾವು ಫೆಬ್ರವರಿ 3 ಮತ್ತೆ 4ನೇ ತಾರೀಕು ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೇಜರ್ಲಿ ಏನಂದ್ರೆ ನಮ್ಗೆ ಗೊತ್ತಿದೆ, ರೀಸೆಂಟ್ ಆಗಿ ಫೆಬ್ರವರಿ 1 ಬಜೆಟ್ ನಡೀತು, ಹೌದಲ್ವಾ? ಈ ಬಜೆಟ್ ಅಲ್ಲಿ ಕೆಲವೊಂದು ಸ್ಕೀಮ್ಸ್ ಗಳನ್ನ ತರ್ತಾ ಹೋದ್ರು. ಫಾರ್ ಎಕ್ಸಾಂಪಲ್, ಈಗ ಸ್ಯಾಂಡಲ್ವುಡ್ ಟ್ರೀಸ್ ಏನಿದೆಯಲ್ಲ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಏನು ಪ್ರೊಡಕ್ಷನ್ ಆಗ್ತಾ ಇದೆ ಅದನ್ನ ಸೆಂಟರ್ ಮತ್ತೆ ಸ್ಟೇಟ್ ಸೈಂಟಿಫಿಕ್ಲಿ ಪ್ರೊಡಕ್ಷನ್ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ರು. ಮತ್ತೆ ಈಗ 16 ಫೈನಾನ್ಸ್ ಕಮಿಷನ್ ಬಗ್ಗೆ ರಿಪೋರ್ಟ್ ನ ಈಗ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ಮತ್ತೆ ಈಗ ಬಜೆಟ್ ಅಲ್ಲೂ ಕೂಡ ದಿವ್ಯಾಂಗನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಗೊತ್ತಿರುತ್ತೆ. ಸೊ ಅವ್ರ ಬಗ್ಗೆ ಕೂಡ ಕೆಲವೊಂದು ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡಿದ್ದಾರೆ. ಮತ್ತೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಹೇಳಿ, ಇದೊಂದು ರೀತಿ ಟ್ಯಾಕ್ಸ್, ಆಲ್ಟರ್ನೇಟಿವ್ ಟ್ಯಾಕ್ಸ್, ಇದೇನು ನೋಡ್ತಾ ಹೋಗೋಣ. ಸೊ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇನ್ನು ಕರ್ನಾಟಕದ ಇಶ್ಯೂ ಬರ್ತೀವಿ ಅಂತಂದ್ರೆ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಗೋವಿಂದ ರಾವ್ ಕಮಿಟಿ ಅಂತ ಹೇಳಿ ಒಂದು ರೀಜನಲ್ ಇಂಬ್ಯಾಲೆನ್ಸ್ ನ ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಅಪಾಯಿಂಟ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಹಿರಿಯರ ಮುಖದಲ್ಲಿ ಮಂದಹಾಸ ಮೂಡಿಸುವಂತಹ ದಂತಭಾಗ್ಯ ಯೋಜನೆ, ಸೊ ಇದು ಸುದ್ದಿನಲ್ಲಿತ್ತು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನೊಂದಷ್ಟು ಟಾಪಿಕ್ ಗಳನ್ನ ತಗೊಂಡು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಟಾಪಿಕ್ ನೋಡೋದಾದ್ರೆ, ಮೊದಲನೇ ಟಾಪಿಕ್ ಬಂದು ಶಿ ಮಾರ್ಟ್ಸ್ ಅಂತ ಹೇಳ್ಬಿಟ್ಟು, ಇದನ್ನು ಆಕ್ಚುಲಿ ಬಜೆಟ್ ಅಲ್ಲಿ ಡಿಸ್ಕಷನ್ ಆಗಿದ್ದು. ಶಿ ಮಾರ್ಟ್ ಅಂತ ಹೇಳ್ಬಿಟ್ಟು ಒಂದು ಮಾರ್ಟ್ ನ ಓಪನ್ ಮಾಡ್ತಾ ಇದ್ದಾರೆ. ಇದೊಂದು ರಿಟೇಲ್ ಶಾಪ್ ಆಗುತ್ತೆ. ಏನ್ ರಿಟೇಲ್ ಶಾಪ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೆಲ್ಫ್ ಹೆಲ್ಪ್ ಗ್ರೂಪ್, ಈಗ ಶಿ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಸೆಲ್ಫ್ ಹೆಲ್ಪ್ ಆಂಟ್ರಪ್ರನರ್ಸ್ ಅಂತ ಹೇಳ್ಬಿಟ್ಟು, ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳಲ್ಲಿ ಏನು ಪ್ರೊಡಕ್ಷನ್ ಆಗುತ್ತಲ್ಲ ಬೇರೆ ಬೇರೆ ಪ್ರಾಡಕ್ಟ್ ಗಳು, ಸೊ ಅವ್ರಗಳಿಗೊಂದು ಮಾರ್ಕೆಟ್ ಪ್ಲೇಸ್ ನ ಕೊಡಬೇಕು ಅಂತೇಳಿ ಶಿ ಮಾರ್ಟ್ ನ ಓಪನ್ ಮಾಡಿರುವಂತದ್ದು. ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದ್ರೆ, ಇದೊಂದು ರಿಟೇಲ್ ಶಾಪ್, ಔಟ್ಲೆಟ್ ನೆನ್ಪಿಟ್ಕೊಳ್ಳಿ. ಇದಕ್ಕಿಂತ ಮುಂಚೆ ಲಕ್ಪತಿ ದೀದಿ ಅಂತೇಳಿ ಒಂದು ಇನಿಷಿಯೇಟಿವ್ ಇತ್ತು. ಲಕ್ಪತಿ ದೀದಿ ಅಂತ ಹೇಳ್ಬಿಟ್ಟು, ಈ ಇನಿಷಿಯೇಟಿವ್ ಏನ್ ಪ್ಲಾನ್ ಅಂತಂದ್ರೆ, ಇದಕ್ಕೆ ಬೇಸ್ ಬಂದು ಒಂದು ಮಿಷನ್ ಇದೆ. ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳ್ಬಿಟ್ಟು ಒಂದು ಮಿಷನ್ ಇತ್ತು. ಇದನ್ನೆಲ್ಲ ನೋಡ್ಕೊಂಡ್ ಬರ್ತಾ ಇರೋಂಥದ್ದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಅದರ ಅಂಡರ್ ಅಲ್ಲಿ ತಂದಿದ್ದೆ ಲಕ್ಪತಿ ದೀದಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಇರುತ್ತಲ್ಲ, ಅಲ್ಲಿ ಮೆಂಬರ್ಸ್ ಗಳು ಅಟ್ಲೀಸ್ಟ್ ಒಂದು ವರ್ಷಕ್ಕೆ 1 lakh ಆದ್ರೂ ಅರ್ನ್ ಮಾಡಬೇಕು. ಈ ರೀತಿಯಲ್ಲಿ ಏನೇನ್ ಮಾಡಬೇಕು, ಅವ್ರಿಗೆ ಸ್ಕಿಲ್ ಲೆವೆಲ್ ಅಪ್ಗ್ರೇಡೇಷನ್ ಮಾಡುವಂಥದ್ದು, ಅಪ್ಸ್ಕಿಲಿಂಗ್ ಮಾಡುವಂಥದ್ದು, ಅಥವಾ ಏನಾದ್ರು ಟ್ರೈನಿಂಗ್ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, LED ಬಲ್ಬ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದಾಗ್ಬೋದು, ಪ್ಲಬ್ಬಿಂಗ್ ಮಾಡುವಂಥದ್ದಾಗ್ಬೋದು, ಈ ತರದ ಬೇರೆದೆಲ್ಲ ಟ್ರೈನಿಂಗ್ ಕೊಟ್ಟು ಕೆಲವೊಂದು ಪ್ರೊಡಕ್ಷನ್ಸ್ ಮಾಡ್ಸಿರ್ತಾರೆ. ಅದಕ್ಕೊಂದು ಮಾರ್ಕೆಟ್ ಪ್ಲೇಸ್ ಬೇಕತ್ತಲ್ಲ. ಸೊ ಅದಕ್ಕೆ ಈಗ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ಶಿ ಮಾರ್ಟ್ಸ್ ಯೂಸ್ ಮಾಡ್ಕೊತಾ ಇದಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಇದನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರುವಂತದ್ದು. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು, ಕೇಂದ್ರ ಬಜೆಟ್ 2026-27ರಲ್ಲಿ ಪ್ರಸ್ತಾಪಿಸಲಾದ ಶಿ ಮಾರ್ಟ್ಸ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶಿ ಎಂಬುದು ಏನು? ಸೆಲ್ಫ್ ಹೆಲ್ಪ್ ಆಂಟ್ರಪ್ರನರ್. ನೆನ್ಪಿಟ್ಕೋಬೇಕು, ಕೇಳ್ತಾರೆ. ಅಬ್ರಿವಿಯೇಷನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಸೆಲ್ಫ್ ಹೆಲ್ಪ್ ಆಂಟ್ರಪ್ರನರ್ ಅಥವಾ ಸ್ವಯಂ ಸೇವಕ ಉದ್ಯಮಿ ಎಂಬುದು ಸೂಚಿಸುತ್ತದೆ. ಸರಿಯಾಗಿದೆ. ಇವು ಮಹಿಳಾ ನೇತೃತ್ವದ ಉದ್ಯಮಿಗಳಿಗಾಗಿ ಸಮುದಾಯದ ಮಾಲೀಕತ್ವ ಚಿಲ್ಲರೆ ಮಾರಾಟ ಮಳಿಗೆಗಳಾಗಿವೆ. ನಾನು ಹೇಳಿದೆ, ಅದೊಂದು ರಿಟೇಲ್ ಶಾಪ್ ಆಗಿರುತ್ತೆ. ಸೊ ಆ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡೋದಕ್ಕೆ ಅಥವಾ ಮಾರ್ಕೆಟ್ ಪ್ಲೇಸ್ ನ ಒದಗಿಸಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಇವುಗಳನ್ನು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ, ಇಲ್ಲ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಲ್ಲ, ಲಕ್ಪತಿ ದೀದಿ ಅಂಡರ್ ತಂತಿರುವಂತದ್ದು. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಬಜೆಟ್ 2026 ಮೇಕ್ಸ್ ಮ್ಯಾಟ್ ಅಂತಂದ್ರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ, ಫೈನಲ್ ಟ್ಯಾಕ್ಸ್ ಕಟ್ಸ್ ರೇಟ್ ಟು 40. ಏನಾಗಿದೆ ಅಂತಂದ್ರೆ, ಈಗ ನಾವು ಗೊತ್ತಿದೆ ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಇದನ್ನೆಲ್ಲ ಕೇಳಿರ್ತೀವಿ. ಯೂಶಲಿ ಏನಂತಂದ್ರೆ, ಕಂಪ್ನಿಗಳು ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಬೇರೆ ಎಲ್ಲೋ ಕಡೆ ಅವ್ರದ್ದು ಮೇಜರ್ ಟ್ರೇಡ್ ನಡೀತಾ ಇರುತ್ತೆ, ಅಥವಾ ಬೇರೆ ಕಡೆ ಕಡಿಮೆ ನಡೀತಿರುತ್ತೆ, ಮೇಜರ್ ಆಗಿ ಈ ದೇಶದಲ್ಲಿ ನಡೀತಿರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲೆಲ್ಲೋ ಒಂದು ಔಟ್ಲೆಟ್ ಅಥವಾ ಒಂದು ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು, ಶೆಲ್ ಕಂಪ್ನಿ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಟ್ಯಾಕ್ಸ್ ನಾವು ಅಲ್ಲಿ ಕಟ್ತಾ ಇದೀವಿ ಅಂತ ಹೇಳ್ಬಿಡ್ತಾರೆ. ಇಲ್ಲೇನ್ ಮಾಡ್ತಾರೆ, ಟ್ಯಾಕ್ಸ್ ನ ಅವಾಯ್ಡ್ ಮಾಡಕ್ ನೋಡ್ತಾರೆ. ಯಾಕಂತಂದ್ರೆ ಕೆಲವೊಂದು ಅಗ್ರಿಮೆಂಟ್ ಗಳೆಲ್ಲ ಬರುತ್ತೆ, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು, ಈ ರೀತಿನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಅದು ಫಾರಿನ್ ಕಂಪ್ನಿ ಆಗ್ಲಿ, ಹೊಸ ಕಂಪ್ನಿಯಲ್ಲಿ ಯಾವ್ದಾದ್ರು ಒಂದು ಕಂಪ್ನಿ ಆಗ್ಲಿ, ಮಿನಿಮಮ್ ಎಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೋ ಅಲ್ಲಿ ಒಂದು ಮಿನಿಮಮ್ ಟ್ಯಾಕ್ಸ್ ನ ಕಟ್ಟಲೇಬೇಕಾಗಿರುತ್ತೆ. ಸೊ ಅದು ಮಾಮೂಲಿ ರೆಗ್ಯುಲರ್ ಆಗಿ ಏನೋ ಟ್ಯಾಕ್ಸ್ ಕಟ್ಟಾರಲ್ಲ, ಸೊ ಏನೋ ಒಂದು ಕಂಪ್ನಿ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಅದರ ಒಂದು ಆಲ್ಟರ್ನೇಟಿವ್ ಆಗಿ ಕಟ್ಟಲೇಬೇಕಾಗುತ್ತೆ ಮಿನಿಮಮ್ ಆಗಿ. ಸೊ ಅದನ್ನೇ ಮ್ಯಾಟ್ ಅಂತ ಕರೆಯೋದು, ಅಥವಾ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಇದನ್ನ ಇನ್ಕಮ್ ಟ್ಯಾಕ್ಸ್ ಐಟಿ ಆಕ್ಟ್ 1961 ಅಂಡರ್ ಅಲ್ಲಿ ತಂದಿರ್ತಾರೆ. ಸೊ ಇದು ಮೊದಲಿಂದಾನು ಇತ್ತು. ಅವಾಗ ಎಷ್ಟಿತ್ತು ಅಂತಂದ್ರೆ 15% ಇತ್ತು. ಈಗ ಬಜೆಟ್ ಅಲ್ಲಿ ಇದನ್ನ 14% ತಂದಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಇನ್ನೊಂದು ಸಣ್ಣ ಚೇಂಜಸ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೆಲವೊಂದು ಟೈಮ್ ಅಲ್ಲಿ ಈ ಕಂಪ್ನಿಗಳು ಈ 15% ಅಥವಾ 14% ಕಟ್ತಿರ್ಲಿಲ್ಲ. ಏನ್ ಮಾಡ್ತಿದ್ರು ಅಂತಂದ್ರೆ, ಕ್ರೆಡಿಟ್ ಫೆಸಿಲಿಟಿ ಯೂಸ್ ಮಾಡ್ಕೊಂಡು 10 ವರ್ಷ 15 ವರ್ಷ ಅಂದ್ರೆ ಅದಾದ್ಮೇಲೆ ಕಟ್ತೀವಿ, ನಮ್ ಕಂಪ್ನಿ ಲಾಸ್ ಅಲ್ಲಿ ಆಗ್ತಾ ಇದೆ ಅಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತಾ ಇದ್ರು, ಆ ಕ್ರೆಡಿಟ್ ಕೊಟ್ಟಿದಂತ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು. ಸೊ ಇವಾಗ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಸೊ ನೀವೇನಿದ್ರು ಅದೇ ವರ್ಷ ಕಟ್ಟಬೇಕಾಗುತ್ತೆ. ಸೊ ಈ ರೀತಿ ಮಾಡಿರೋಂಥದ್ದು ಆಗಿರುತ್ತೆ. ಇದು ಚೇಂಜಸ್ ಮಾಡಿರೋಂಥದ್ದು. ಈಗ ಏಪ್ರಿಲ್ 1 ನ್ಯೂ ಫಿನಾನ್ಷಿಯಲ್ ಇಯರ್ ಇದೆಯಲ್ಲ, ಸೊ ಅವಾಗಿಂದ ಇಂಪ್ಲಿಮೆಂಟೇಷನ್ ಬರ್ತಾ ಇರುತ್ತೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, ಮ್ಯಾಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ,
ಕನಿಷ್ಠ ಪರ್ಯಾಯ ತೆರಿಗೆ ಕಟ್ಟೋದೇ ಮಿನಿಮಮ್, ಬಟ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಆಗಿರುತ್ತೆ. ವ್ಯವಸ್ಥೆಯಲ್ಲಿ ಇತ್ತೀಚಿನ ಬದಲಾವಣೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏಪ್ರಿಲ್ 1, 2026ರಿಂದ ಮ್ಯಾಟ್ ಒಂದು ಅಂತಿಮ ತೆರಿಗೆಯಾಗಲಿದೆ. ಹೌದು, 14% ಈಗ ಫೈನಲೈಸ್ ಮಾಡಿದ್ದಾರೆ. ಸೊ ಅದನ್ನ ಹೇಳ್ತಾ ಇರುವಂತದ್ದು. 2026 ನಂತರ ಮ್ಯಾಟ್ ಸಾಲವನ್ನು ಅನಿರ್ದಿಷ್ಟಾವಧಿಗೆ ಮುಂದುವರಿಸಬಹುದು. ಇಲ್ಲ, ಕೆಲವೊಂದು ಹೇಳಿದ್ನಲ್ಲ 10 ವರ್ಷ 15 ವರ್ಷ ಮಾಡ್ತಿದ್ರು, ಈ ತರ ಅದೇನೋ ಒಂದು ಎಕ್ಸ್ಟೆನ್ಷನ್ ಮಾಡೋ ಪೀರಿಯಡ್ ಇರುತ್ತಲ್ಲ, ಅದಿಲ್ಲ. ಸೊ ನೀವು ಆ ವರ್ಷದ ಟ್ಯಾಕ್ಸ್ ನ ಅವತ್ತೇ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ಮುಂದುವರಿಸಕ್ಕೆ ಅವಕಾಶ ಇಲ್ಲ. ಎರಡನೇ ಸ್ಟೇಟ್ಮೆಂಟ್ ತಪ್ಪಾಯ್ತು. ಬುಕ್ ಪ್ರಾಫಿಟ್, ಈ ಒಂದು ಟ್ಯಾಕ್ಸ್ ಏನಾಗ್ತಾರಲ್ಲ ಅದು ಜಸ್ಟ್ ಅವ್ರು ಏನ್ ಪ್ರಾಫಿಟ್ ಅರ್ನ್ ಮಾಡ್ತಾರೋ ಅದ್ರ ಮೇಲೆ ಹಾಕುವಂಥದ್ದು. ಮೇ ಬಿ ಕೇಳ್ಬೋದು, ಪ್ರಶ್ನೆ ಕೇಳ್ಬೋದು, ನಮ್ಗೆ ಲಾಸ್ ಅಲ್ಲಿ ನಡೀತಾ ಇದೆ ನಾವು ಹೇಗೆ ಟ್ಯಾಕ್ಸ್ ಕಟ್ಬೋದು, ಅಥವಾ ನಮ್ಮ ಕಂಪ್ನಿಯ ಸ್ಥಿತಿಗತಿ ಗೊತ್ತಿಲ್ಲದಂಗೆ ನಾವು ಹೇಗೆ ಟ್ಯಾಕ್ಸ್ ಕಟ್ಬೋದು? ಇಲ್ಲ, ನಿಮ್ಗೆ ಏನ್ ಪ್ರಾಫಿಟ್ ಇರುತ್ತೆ, ಏನ್ ಆ ಪ್ರಾಫಿಟ್ ರೆಕಾರ್ಡ್ ಆಗುತ್ತಲ್ಲ ಅದ್ರ ಮೇಲೆ ಮಾತ್ರ 14% ಅಂತ ಟ್ಯಾಕ್ಸ್ ಹಾಕ್ತಾರೆ. ಸೊ ಹಾಗಾಗಿ ಇದು ಬುಕ್ ಪ್ರಾಫಿಟ್ ಮೇಲೆ ಹಾಕೋದು. ಅದರಿಂದ ಥರ್ಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 3 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಟೂ ನ್ಯೂ ಸ್ಕೀಮ್ಸ್ ಫಾರ್ ಎಂಪವರ್ಮೆಂಟ್ ಆಫ್ ದಿವ್ಯಾಂಗಜನ್. ದಿವ್ಯಾಂಗಜನ್ ಅಂತ ವಿಕಲಚೇತನ ಅಂತ ಏನ್ ಹೇಳ್ತೀವಲ್ಲ, ಸೊ ಅವ್ರಗಳನ್ನ ಎಂಪವರ್ಮೆಂಟ್ ಮಾಡಬೇಕು ಅಂತ ಹೇಳಿ 2026-27ನೇ ಬಜೆಟ್ ಅಲ್ಲಿ 2 ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಯಾವ್ದು ಆ 2 ಸ್ಕೀಮ್ಗಳು ಅಂತಂದ್ರೆ, ಮೊದಲನೇದು ಬಂದು ದಿವ್ಯಾಂಗಜನ್ ಕೌಶಲ್ ಯೋಜನಾ ಅಂತ ನೆನ್ಪಿಟ್ಕೋಬೇಕಾಗತ್ತೆ, ಕೌಶಲ್ ಯೋಜನಾ. ಎರಡನೇದು ಬಂದ್ಬಿಟ್ಟು ಸಹರಾ ಯೋಜನಾ ಅಂತ ಹೇಳಿ, ಸಹರಾ ಯೋಜನಾ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಒಂದು ವಿಕಲಚೇತನ ಇರ್ತಾರಲ್ಲ ಅವ್ರಗಳನ್ನ ಎಂಪವರ್ ಮಾಡ್ಬೇಕು. ಯಾವ್ದ್ರ ಮೂಲಕ? ಒಂದು ಕೌಶಲ್ಯ, ಅವರಲ್ಲಿ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸುವಂತದ್ದು. ಹೇಗೆ ಅಂತಂದ್ರೆ, ಈಗ ಏನು ಇಂಡಸ್ಟ್ರಿ ಡಿಮ್ಯಾಂಡ್ ಇದೆ ಅದ್ರ ತಕ್ಕನಾದಂತಹ ಒಂದು ಕೌಶಲ್ಯಗಳನ್ನ ಅವ್ರನ್ನ ರೂಢಿಸುವಂತದ್ದು. ಫಾರ್ ಎಕ್ಸಾಂಪಲ್ IT ಸ್ಕಿಲ್ಸ್ ಆಗ್ಬೋದು. ಮತ್ತೆ ಇನ್ನೊಂದು ಬರುತ್ತೆ AVGC ಅಂತ ಹೇಳ್ಬಿಟ್ಟು. AVGC ಅಂತಂದ್ರೆ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಅಂಡ್ ಕಾಮಿಕ್ಸ್ ಅಂತ ಹೇಳ್ಬಿಟ್ಟು ಇದಾಗ್ಬೋದು. ಅಥವಾ ಆಲ್ರೆಡಿ ಹೇಳಿದ್ರೆ IT ಫೀಲ್ಡ್ ಅಲ್ಲಿ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತ ಸ್ಕಿಲ್ಸ್ ಗಳಲ್ಲಿ ಅವ್ರನ್ನ ಇಂಪ್ರೂವ್ ಮಾಡ್ಬಿಟ್ಟು ಅವ್ರನ್ನ ತಯಾರು ಮಾಡುವಂತ, ಅಟ್ಲೀಸ್ಟ್ ಫಾರ್ ದೇರ್ ಸಸ್ಟೈನಬಲ್ ಲೈವ್ಲಿಹುಡ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಬಂದು ಸಹಕಾರ ಅಥವಾ ಸಹಾರ ಅಂತ ಹೇಳ್ಬಿಟ್ಟು. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ದಿವ್ಯಾಂಗಜನ್ ಅಂತ ಬಂದಾಗ ಅವ್ರಗಳಿಗೆ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಶ್ರವಣ ದೋಷ ಇತ್ತು ಅಂತಂದ್ರೆ ಅವ್ರಗಳಿಗೆ ಅದೊಂದು ಡಿವೈಸ್ ಬೇಕಾಗಿರುತ್ತೆ ಕೇಳೋದಕ್ಕೆ. ಅಥವಾ ಯಾರಿಗಾದ್ರೂ ಕಾಲಲ್ಲಿ ಏನೋ ತೊಂದರೆ ಇತ್ತು ಅಂತಂದ್ರೆ ಅವ್ರು ಹಿಡಿಯೋದಕ್ಕೊಂದು ಡಿವೈಸ್ ಬೇಕಾಗುತ್ತೆ. ಈ ರೀತಿಯಾದ ಅಸಿಸ್ಟಿವ್ ಡಿವೈಸಸ್ ಗಳಿಗೆ ಎಂಪವರ್ ಮಾಡುವಂಥದ್ದು, ಅಥವಾ ಅವುಗಳಲ್ಲಿ ಅಡ್ವಾನ್ಸ್ಮೆಂಟ್ ನ ತರುವಂಥದ್ದು, R&D ತರುವಂಥದ್ದು, ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ. ಅಥವಾ ಅದನ್ನ ಸೇಲ್ ಮಾಡ್ತಾ ಇರುವಂತ ಮಾರ್ಟ್ಗಳು ಬರ್ತವೆ. ಅಥವಾ ಫಾರ್ ಎಕ್ಸಾಂಪಲ್ PM ದಿವ್ಯಾಂಗಜನ್ ಆಶಾದೀಪ ಅಂತ ಬರುತ್ತೆ ಮಾರ್ಟ್. ಸೊ ಈ ತರದೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನಷ್ಟು ಎಂಪವರ್ ಮಾಡುವಂಥದ್ದು, ಎಂಪವರ್ ಮಾಡಿ ಅವ್ರಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಇದೊಂದು ಸಹಾರಾ ಸ್ಕೀಮ್ ಅಂತ ತಂದಿರೋದು. ಇನ್ನೊಂದು ಒಂದು ಕೌಶಲ್ ಸ್ಕೀಮ್ ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು? ಕೇಂದ್ರ ಬಜೆಟ್ 2026-27ರಲ್ಲಿ ದಿವ್ಯಾಂಗಜನರಿಗಾಗಿ ಘೋಷಿಸಲಾದ ಉಪಕ್ರಮಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿವ್ಯಾಂಗಜನ ಕೌಶಲ್ಯ ಯೋಜನೆಯು ದಿವ್ಯಾಂಗನರ ಕ್ರಿಯಾತ್ಮಕ ಸಾಮರ್ಥ್ಯಗಳ ಆಧಾರದ ಮೇಲೆ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯ ತರಬೇತಿಯ ಮೇಲೆ ಕೇಂದ್ರೀಕರಿಸಲಾಗುವುದು. ಹೌದು, ಕರೆಕ್ಟ್ ಆಗಿದೆ. ಸೊ ಕೌಶಲ್ಯ ಯೋಜನೆಯ ಉದ್ದೇಶನೇ ಅದೇ ಆಗಿತ್ತು. ದಿವ್ಯಾಂಗರ್ ಸಹಾರಾ ಯೋಜನೆಯು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಂಡು, ನಾನು ಆಲ್ರೆಡಿ ಹೇಳಿದೆ AVGC ಆಗ್ಬೋದು, IT ಆಗ್ಬೋದು, ಇವೆಲ್ಲ ಉದಯೋನ್ಮುಖ ತಂತ್ರಜ್ಞಾನಗಳೇ ಆಗಿದೆ. ಬಳಸಿಕೊಂಡು ಸುಧಾರಿತ ಸಹಾಯಕ ಸಾಧನಗಳ ಲಭ್ಯತೆಯನ್ನು ಉತ್ತೇಜಿಸುವುದು. ಹೌದು, ಅವ್ರಗಳಿಗೆ ಎಂಪವರ್ ಮಾಡೋದಕ್ಕಿಂತ ಮಾಡುವಂತದ್ದಾಗಿರುತ್ತೆ. ಈ 2 ಯೋಜನೆಗಳು 40%ಗಿಂತ ಕಡಿಮೆ ದಿವ್ಯಾಂಗತೆ ಹೊಂದಿರುವ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿದೆ. ಆ ರೀತಿ ಏನು ಇಲ್ಲ. ಇನ್ಫ್ಯಾಕ್ಟ್ ಇದು ಕಂಪ್ಲೀಟ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನೊಂದು ವಿಚಾರ ಏನಂತಂದ್ರೆ, ಈ 40% ವಿಚಾರ ಡಿಸ್ಕಷನ್ ಆಗಿಲ್ಲ, ಆ ತರದೇನು ಡಿಸ್ಕಷನ್ ಆಗಿಲ್ಲ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಸ್ರೇಲ್ ಪಾರ್ಷಿಯಲಿ ರಿಓಪನ್ಸ್ ರಫಾ ಬಾರ್ಡರ್ ಕ್ರಾಸಿಂಗ್. ಯಾವ್ದಾದ್ರು ಒಂದು ಕಾನ್ಫ್ಲಿಕ್ಟ್ ಇರುವಂತಹ ಪ್ಲೇಸಸ್ ಸುದ್ದಿನಲ್ಲಿ ಇತ್ತು ಅಂತಂದ್ರೆ, ಸೊ ಅದು ನಿಮ್ಗೆ ಎಕ್ಸಾಂಪಲ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ರಫಾ ಬಾರ್ಡರ್ ಆಗ್ಬೋದು. ಏನಾಗಿತ್ತು ಅಂತಂದ್ರೆ, ನಾವು ನೋಡ್ತಾನೆ ಬಂದಿದ್ದೀವಿ ವರ್ಷಗಳಿಂದ ಈ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ವೆರಿ ಕಾಮನ್ ಆಗ್ತಾ ಇರೋದು, ಹೌದಲ್ವಾ? ಸೊ ಈಗ ಏನಾಗಿದೆ ಅಂತಂದ್ರೆ, ಆಲ್ಮೋಸ್ಟ್ ಈಗ ಪ್ಯಾಲೆಸ್ತೈನ್ ಅಂತ ಬಂದಾಗ ನಮ್ಗೆ ನೆನಪಾಗುವಂಥದ್ದು ಗಾಜಾ, ವೆಸ್ಟ್ ಬ್ಯಾಂಕ್, ಹೌದಲ್ವಾ? ಅದರಲ್ಲೂ ಗಾಜಾ ಸ್ಟ್ರಿಪ್ ಏನ್ ಮಾಡಿದೆ ಅಂತಂದ್ರೆ ಇಸ್ರೇಲ್ ಓವರ್ಟೇಕ್ ಮಾಡ್ಕೊಂಡಿದೆ. 1 ವರ್ಷ ಆಗಿದೆ ಆಲ್ಮೋಸ್ಟ್. ಸೊ ಇಲ್ಲಿ ಒಂದು ಬರುತ್ತೆ, ಸ್ಟ್ರಿಪ್ ಬರುತ್ತೆ, ಕ್ರಾಸಿಂಗ್ ಬರುತ್ತೆ, ರಫಾ ಕ್ರಾಸಿಂಗ್ ಅಂತ ಹೇಳ್ಬಿಟ್ಟು. ಈ ರಫಾ ಕ್ರಾಸಿಂಗ್ ಸ್ಪೆಷಾಲಿಟಿ ಏನಂತಂದ್ರೆ, ಈಗ ಈ ಪ್ಯಾಲೆಸ್ತೈನ್ ಏನಿದೆ ಇದು ಅರಬ್ ಕಂಟ್ರಿ, ಈಜಿಪ್ಟ್ ಏನಿದೆ ಇದು ಕೂಡ ಅರಬ್ ಕಂಟ್ರಿ. ಸೊ ಹಾಗಾಗಿ ಇಲ್ಲಿ ಮೂವ್ಮೆಂಟ್ಸ್ ಆಗುವಂಥದ್ದು ನೀಡಿರುತ್ತೆ. ಓಕೆನಾ? ಈಗ ಏನಾಗಿದೆ ಅಂತಂದ್ರೆ ಅದನ್ನ ಪಾರ್ಷಿಯಲಿ ಓಪನ್ ಮಾಡಿದೆ. ಈಗ ಇಟ್ ಇಸ್ ಕಂಪ್ಲೀಟ್ಲಿ ಅಂಡರ್ ದ ಇಸ್ರೇಲ್ ಕಂಟ್ರೋಲ್. ಈಗ ಅದನ್ನ ಪಾರ್ಷಿಯಲಿ ಓಪನ್ ಮಾಡಿದೆ ವಿತ್ ಸೆಕ್ಯೂರಿಟಿ ಇದನ್ನೆಲ್ಲ ನೋಡ್ಕೊಂಡು. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದಾಗಿರುತ್ತೆ. ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂತಂದ್ರೆ, ಈ ರಫಾ ಕ್ರಾಸಿಂಗ್ ಯಾವ್ಯಾವ್ದ್ರ ಮಧ್ಯೆ ಬರುತ್ತೆ ಅಂತ ಕೇಳಬಹುದು. ನೆನ್ಪಿಟ್ಕೋಬೇಕಾಗುತ್ತೆ, ಈ ಗಾಜಾ ಸ್ಟ್ರಿಪ್ ಮತ್ತೆ ಈಜಿಪ್ಟ್ ನ ನಡುವೆ ಬರುವಂತದ್ದಾಗಿರುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಇದೇ ರೀತಿಯಾದಂತಹ ಒಂದು ಕ್ರಾಸಿಂಗ್ಗಳು ನಮ್ಗೆ ಇನ್ನೂ 2 ಇದೆ ನೋಡಿ. ಇಲ್ಲಿ ಎರೇಜ್ ಕ್ರಾಸಿಂಗ್ ಅಂತ ಒಂದಿದೆ, ಇನ್ನೊಂದು ಬಂದು ಕೊರಿಮ್ ಶಲಾಂಗ್ ಕ್ರಾಸಿಂಗ್ ಅಂತಿದೆ. ಇವೆರಡಕ್ಕೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇದು ಇಸ್ರೇಲ್ ಜೊತೆ ಬಾರ್ಡರ್ ಇದೆ, ಬಟ್ ಈ ರಫಾ ಕ್ರಾಸಿಂಗ್ ಏನಿದೆಯಲ್ಲ ಇದು ಇಸ್ರೇಲ್ ಜೊತೆ ಬಾರ್ಡರ್ ಇಲ್ಲ. ಸೊ ಹಾಗಾಗಿ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗುತ್ತೆ. ಆಮೇಲೆ ಈ ಒಂದು ಫಿಲೆಂಡಫಿ ಕಾರಿಡಾರ್ ಇದೆಯಲ್ಲ, ಅದನ್ನ ಆಲ್ರೆಡಿ ಕೇಳಿದ್ದಾರೆ. ಫಿಲೆಂಡಫಿ ಕಾರಿಡಾರ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದು ಏನಕ್ಕೆ ಸಪರೇಟ್ ಮಾಡೋದಕ್ಕೆ ಅಂತಂದ್ರೆ, ಈ ಒಂದು
ಈಜಿಪ್ಟ್ ಮತ್ತೆ ಪ್ಯಾಲೆಸ್ತೈನ್ ಅಥವಾ ಗಾಜಾ ಸ್ಟ್ರಿಪ್ ಅಂತ ಹೇಳ್ತೀವಲ್ಲ ಅದರ ಒಂದು ಅಡ್ಡಲಾಗಿರುವಂತದ್ದು. ಸೊ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಹಂಗಾಗಿ ಇದು ನೋಡ್ಕೋಬೇಕಾಗುತ್ತೆ, ರಫಾ ಕ್ರಾಸಿಂಗ್ ನೋಡ್ಕೋಬೇಕಾಗುತ್ತೆ, ಕೊರಿಯಂ ಶಲಂಗ್ ನೋಡ್ಕೋಬೇಕಾಗುತ್ತೆ, ಮತ್ತೆ ಎರೇಸ್ ಅನ್ನು ನೋಡ್ಕೋಬೇಕಾಗುತ್ತೆ, ಎರೇಸ್ ಕ್ರಾಸಿಂಗ್. ಮತ್ತೆ ಇನ್ನು ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತಂದ್ರೆ ಬಾರ್ಡರಿಂಗ್ ಕಂಟ್ರೀಸ್ ಕೇಳ್ತಾರೆ. ಇಸ್ರೇಲ್ ಅಂತ ತಗೊಂಡ್ರೆ ಅದರ ಬಾರ್ಡರಿಂಗ್ ಕಂಟ್ರೀಸ್ ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಫಾರ್ ಎಕ್ಸಾಂಪಲ್ ನೋಡಿ, ಜೋರ್ಡನ್, ಈಜಿಪ್ಟ್, ಮತ್ತೆ ಇಲ್ಲಿ ಮೆಡಿಟೇರಿಯನ್ ಸಿ ಬರುತ್ತೆ, ನಂತರ ಲೆಬನಾನು, ಸಿರಿಯಾ ನೆನ್ಪಿಟ್ಕೋಬೇಕಾಗುತ್ತೆ. ಇವು ಈ ಒಂದು ಇಸ್ರೇಲ್ ನ ಬಾರ್ಡರ್ ಮಾಡಿರುವಂತ ಕಂಟ್ರಿಗಳಾಗಿರುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು? ಇಸ್ರೇಲ್ ಇತ್ತೀಚೆಗೆ ಪ್ರಾಯೋಗಿಕವಾಗಿ ಮರುತೆರೆದ ರಫಾ ಗಡಿ ದಾಟುವಿಕೆ ಅಥವಾ ರಫಾ ಬಾರ್ಡರ್ ಕ್ರಾಸಿಂಗ್ ಈ ಯಾವ ಎರಡು ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ? ಯಾವ ಎರಡನ್ನು ಕನೆಕ್ಟ್ ಮಾಡ್ತಾರೆ ಅಂತ ಕೇಳಿದರೆ ವೆರಿ ಸಿಂಪಲ್ ಕ್ವಶನ್, ಗಾಜಾ ಪಟ್ಟಿ ಮತ್ತು ಈಜಿಪ್ಟ್. ಹೌದಲ್ಲ, ಗಾಜಾ ಪಟ್ಟಿ ಮತ್ತೆ ಈಜಿಪ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಇರುವಂತದ್ದೇ ರಫಾ ಕ್ರಾಸಿಂಗ್. ಮುಂದಿನ ಒಂದು ಆರ್ಟಿಕಲ್ ಹೋಗೋದಾದ್ರೆ ನಂಬರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ತಾಲೂಕ್ಸ್ ರೈಸಸ್ ಇನ್ ಕರ್ನಾಟಕ. ಇದನ್ನ ಯಾರು ಹೇಳ್ತಾ ಇರೋಂಥದ್ದು? ಈಗ ಏನ್ ಮಾಡಿದೆ ಅಂತಂದ್ರೆ ಗೋವಿಂದರಾವ್ ನೆನ್ಪಿಟ್ಕೋಬೇಕಾಗುತ್ತೆ. ಗೋವಿಂದರಾವ್ ಅನ್ನೋರ ಅಧ್ಯಕ್ಷತೆಯಲ್ಲಿ ಈಗ ಆ ರೀಜನಲ್ ಇಂಬ್ಯಾಲೆನ್ಸ್ ಅಥವಾ ಏನೋ ಒಂದು ಡಿಸ್ಪ್ಯಾರಿಟಿ ಇದೆ ಅದನ್ನ ಸ್ಟಡಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ಕಮಿಟಿನ ಫಾರ್ಮ್ ಮಾಡಿದೆ. ಇದನ್ನ 2026 ಮಾಡಿರುವಂತದ್ದು. ಇದಕ್ಕಿಂತ ಮುಂಚೆ 2001 ಏನ್ ಮಾಡಿತ್ತು? 2001 ಅಥವಾ 2002 ಈ ಟೈಮ್ ಪೀರಿಯಡ್ ಅಲ್ಲಿ ನಂಜುಂಡಪ್ಪ ಕಮಿಟಿನ ಮಾಡಿತ್ತು. ಇದ್ರ ಬಗ್ಗೆ ಪ್ರಶ್ನೆಗಳು ಬರ್ತಾನೆ ಇದೆ. ನಂಜುಂಡಪ್ಪ ಕಮಿಟಿ ಏನ್ ಮಾಡಿತ್ತು? ರೀಜನಲ್ ಇಂಬ್ಯಾಲೆನ್ಸ್ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಮಾಡಿತ್ತು. ಅಲ್ಲೂ ಒಂದಷ್ಟು ಬ್ಯಾಕ್ವರ್ಡ್ ತಾಲೂಕುಗಳು ಅಂತ ಐಡೆಂಟಿಫೈ ಮಾಡಿತ್ತು. ಅಲ್ಲಿ ಆಗ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ 2001 ಆ ಟೈಮ್ ಪೀರಿಯಡ್ ಎಷ್ಟಿತ್ತು ಅಂತಂದ್ರೆ ಸುಮಾರು 175 ತಾಲೂಕುಗಳಿದ್ವು. ಇವಾಗ ಎಷ್ಟಾಗಿದೆ ಒಟ್ಟು ತಾಲೂಕುಗಳು? 236 ತಾಲೂಕುಗಳಾಗಿದೆ. ಅಂದ್ರೆ ಜಾಸ್ತಿ ತಾಲೂಕುಗಳಾಗಿದೆ. ಇಷ್ಟಾದ್ರೂ ಕೂಡ ಏನೇನ್ ರೀಜನಲ್ ಬ್ಯಾಲೆನ್ಸಸ್ ಆಗಿದೆ ಅಥವಾ ಏನ್ ಇಂಪ್ರೂವೈಸೇಷನ್ ಆಗಿದೆ ಅಂತಂದ್ರೆ ಈ ಒಂದು ಗೋವಿಂದರಾವ್ ಕಮಿಟಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಇನ್ನಷ್ಟು ರೀಜನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ. ನೋಡಿ, ಆಲ್ಮೋಸ್ಟ್ 93 ಏನು ಬ್ಲಾಕ್ಸ್ ಗಳ ತಾಲೂಕುಗಳಿದೆಯಲ್ಲ ಅವನ್ನ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾ ಇದೆ. ಅದ್ರ ಜೊತೆಗೆ 36ನ ಮೋರ್ ಬ್ಯಾಕ್ವರ್ಡ್, 43ನ್ನ ಬ್ಯಾಕ್ವರ್ಡ್ ಅಂತ ಹೇಳ್ತಾ ಇದೆ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಈಗೇನು ತಾಲೂಕುಗಳು ಜಾಸ್ತಿ ಆದವು ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಒಟ್ಟು ಹಳೆದಿದ್ದಷ್ಟು 175 ತಾಲೂಕಿತ್ತು, ಈಗ ಎಷ್ಟಾಗಿದೆ? 236 ತಾಲೂಕಿದೆ. ನಂಜುಂಡಪ್ಪ ಕಮಿಟಿ ಏನ್ ಹೇಳಿತ್ತು? 175ರಲ್ಲಿ 114 ಬ್ಯಾಕ್ವರ್ಡ್ ಅಷ್ಟೇ ಹೇಳಿತ್ತು. ಓವರ್ ಆಲ್ ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅಂತ ಹೇಳಿ. ಈಗ ಇವ್ರು ಏನ್ ಹೇಳ್ತಾ ಇದಾರೆ? ಒಟ್ಟು 172 ತಾಲೂಕುಗಳು, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಒಟ್ಟು 172 ತಾಲೂಕುಗಳು ಕಂಪ್ಲೀಟ್ ಆಗಿ ಬ್ಯಾಕ್ವರ್ಡ್ ಅಂತ ಹೇಳ್ತಾ ಇದೆ. ಅಂದ್ರೆ ಈ ಒಂದು ಜಾಸ್ತಿನೇ ಆಗ್ತಾ ಇದೆ ಅಂತೆ. ಇದಕ್ಕೆ ಕಾರಣ ಏನು ಅಂತ ನೋಡಕ್ ಹೋದಾಗ ಅವ್ರು ಹೇಳ್ತಾ ಇರೋದು ಸೆಕ್ಟೋರಿಯಲ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ಏರಿಯಾಗಳಲ್ಲಿ IT, ಫಿನಾನ್ಸ್ ಈ ರೀತಿಯಾಗಿ ಕೆಲವೊಂದು ಏರಿಯಾಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಬಟ್ ಇನ್ನ ಕೆಲವು ಏರಿಯಾಗಳು ಹಂಗೆ ಹಿಂದುಳಿತಾ ಇದೆ. ಈ ಒಂದು ಸರ್ವಿಸ್ ಸೆಕ್ಟರ್ ಗಳಿಂದ ಈ ತರ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಈಕ್ವಿಟಿ ಅನ್ನೋದು ಬರ್ತಾ ಇಲ್ಲ ಅಂತ ಹೇಳ್ತಾ ಇರೋಂಥದ್ದು. ಸೊ ಹಂಗಾಗಿ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಗ್ಯಾಪ್ ಅಂತ ಹೇಳ್ತಾ ಇದೆ. ಸೊ ಇನ್ನೊಂದಷ್ಟು ಡೇಟಾಗಳನ್ನ ಕೊಡುತ್ತೆ. ಇದು ಹೇಳುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಈಗ ಏನು ಬ್ಯಾಕ್ವರ್ಡ್ ತಾಲೂಕ್ಸ್ ಅಂತ ಹೇಳ್ತಾ ಇದೀವಲ್ಲ ಅದ್ರ 60% ನಿಮ್ಗೆ ನಾರ್ತ್ ಕರ್ನಾಟಕದಲ್ಲಿ ನೋಡಕ್ ಸಿಗುತ್ತೆ ಅಂತ. ಈಗ ನಮ್ಗೆ ಡಿವಿಷನ್ ಬರುತ್ತೆ, ರೆವಿನ್ಯೂ ಡಿವಿಷನ್ಗಳು. ಅದ್ರಲ್ಲೂ ಕಲಬುರಗಿ ಡಿವಿಷನ್ ಅಲ್ಲಿ ಏನಿದೆಯಲ್ಲ, ಕಲಬುರಗಿ ಡಿವಿಷನ್ ಅಲ್ಲಿ 42% ಅಷ್ಟು ಬ್ಯಾಕ್ವರ್ಡ್ನೆಸ್ ಇದೆಯಂತೆ. ಸೊ ಹಂಗಾಗಿ ಇದೊಂದಷ್ಟು ಡೇಟಾಗಳನ್ನ ಕೊಟ್ಟಿದೆ. ಇದ್ರ ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಮ್ಯಾಕ್ಸಿಮಮ್ ಸಿಗುತ್ತೆ, ನೋಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು? ಗೋವಿಂದರಾವ್ ಸಮಿತಿ 2026 ಅಂದ್ರೆ ಅವರೊಂದು ಸಂಶೋಧನೆ ಮಾಡಿದ್ದಾರೆ, ಆಮೇಲೆ ಸರ್ವೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಳೆದ 25 ವರ್ಷಗಳ ನಿರಂತರ ಆರ್ಥಿಕ ಬೆಳವಣಿಗೆಯಿಂದಾಗಿ ಕರ್ನಾಟಕದಲ್ಲಿ ಹಿಂದುಳಿದ ತಾಲೂಕುಗಳ ಪ್ರಮಾಣವು ಕಡಿಮೆಯಾಗಿದೆ. ಇಲ್ಲ, ಈ ರಿಪೋರ್ಟ್ ಹೇಳ್ತಾ ಇರೋಂಥದ್ದು ಹಿಂದುಳಿದ ತಾಲೂಕುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮೇ ಬಿ ನ್ಯೂ ಅಡಿಷನ್ ಇರ್ಬೋದು. ಈಗ ನಾನು ಹೇಳಿದೆ ತಾಲೂಕುಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಹೇಳಿ, 61 ತಾಲೂಕುಗಳು ಜಾಸ್ತಿ ಆದ್ರೂ ಅದರಲ್ಲೂ 51 ಬ್ಯಾಕ್ವರ್ಡ್ ಅಂತ ಹೇಳ್ತಾ ಇದೆ. ಸೊ ಹಂಗಾಗಿ ಈ ಒಂದು ಸಾಕಷ್ಟು ಕಾರಣಗಳಿಂದ ನಂಬರ್ ಆಫ್ ತಾಲೂಕ್ಸ್ ಜಾಸ್ತಿ ಆದ್ರೂ ಕೂಡ ಬ್ಯಾಕ್ವರ್ಡ್ ಆಗಿರೋದು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಇದು ಕಡಿಮೆ ಆಗಿದೆ ಅನ್ನೋದು ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಬಂದು ಸಮಿತಿಯ ಪ್ರಕಾರ ಕರ್ನಾಟಕದ 93 ತಾಲೂಕುಗಳನ್ನು ಅತ್ಯಂತ ಹಿಂದುಳಿದ ಎಂದು ಗುರುತಿಸಲಾಗಿದೆ. ಇದು ನ್ಯೂಸ್ ಹೆಡ್ಲೈನ್ ನಲ್ಲಿ ಸಿಕ್ಕಿತ್ತು. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ಮೂರನೇದು ಬಂದು ಆಧುನಿಕ ಸೇವಾ ವಲಯಗಳ ಬೆಳವಣಿಗೆ ಪ್ರಾದೇಶಿಕ ಆದಾಯ ಅಸಮಾನತೆಯನ್ನು ಹೆಚ್ಚಿಸಲು ಕಾರಣವಾಯಿತು. ಹೌದು, IT ಕಂಪ್ನಿಗಳಾಗ್ಬೋದು, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅವ್ರಿಗೆ ಎಲ್ಲಿ ಬೆನಿಫಿಟ್ ಅನ್ನಿಸ್ತೋ ಅಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಸೊ ಆ ಏರಿಯಾ ಇಂಪ್ರೂವ್ ಆಗ್ತಾ ಇದೆ, ಬೇರೆ ಇದ್ದಂತ ರೀಜನ್ ಹಾಗೆ ಉಳ್ಕೋತಾ ಇದೆ, ಹಿಂದುಳಿದಾಗಿದೆ. ಸೊ ಹಂಗಾಗಿ ಆ ಒಂದು ಅಸಮಾನತೆ ಜಾಸ್ತಿನೇ ಆಗ್ತಾ ಇದೆ. ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಒಂದು ಮಾತ್ರ ಇಲ್ಲಿ ತಪ್ಪಾಗಿರೋದ್ರಿಂದ ಆನ್ಸರ್ ಬಂದು 2 ಮತ್ತು 3 ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ 16th ಫಿನಾನ್ಸ್ ಕಮಿಷನ್ ರಿಪೋರ್ಟ್ ಫಾರ್ ಟ್ಯಾಕ್ಸ್ ರೆವಿನ್ಯೂ ಲೇಡ್ ಇನ್ ಲೋಕಸಭಾ. ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಫಿನಾನ್ಸ್ ಕಮಿಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಈಗ ಇದುವರೆಗೂ ನಮಗೆ 15th ಫಿನಾನ್ಸ್ ಕಮಿಷನ್ ವರೆಗೂ ಇತ್ತು. ಅಂದ್ರೆ 16th ಫಿನಾನ್ಸ್ ಕಮಿಷನ್ ಬಂದಿದೆ. ಇದ್ರ ಚೇರ್ಮನ್ ಬಂದು ಅರವಿಂದ್ ಪನಗರಿಯಾ ಅನ್ನೋರು ಇದ್ರ ಚೇರ್ಮನ್ ಆಗಿದ್ರು. ಯಾವ್ದ್ರದ್ದು? 16th. ಏನಾಗಿತ್ತು ಅಂತಂದ್ರೆ ಈ ಒಂದು ಕಮಿಟಿ ಫಾರ್ಮ್ ಮಾಡೋ ಟೈಮಲ್ಲಿ ಇದನ್ನ ಆರ್ಟಿಕಲ್ 280
ಪ್ರೆಸಿಡೆಂಟ್ ಅವರು ಅಂಡರ್ ಆರ್ಟಿಕಲ್ 280 ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಈ 16th ಅಲ್ಲಿ ಬಂದಿರುವಂತದ್ದು, 16th ಅಲ್ಲಿ ಇವ್ರನ್ನ ಚೇರ್ಮನ್ ಮಾಡಿರೋಂಥದ್ದು ಅರವಿಂದ್ ಅವರು. ಅದಕ್ಕಿಂತ ಮುಂಚೆ 15th ಇತ್ತಲ್ಲ, 15th ಬಂದು ಎಡ್ ಮಾಡಿದ್ದವರು ಎನ್ ಕೆ ಸಿಂಗ್. ಕೇಳ್ಬೋದು ನಿಮ್ಗೆ, ಎನ್ ಕೆ ಸಿಂಗ್ ಅವರು ಎಡ್ ಮಾಡಿರ್ತಾರೆ. ಸೊ ಇದನ್ನ ಇಂಪ್ಲಿಮೆಂಟೇಷನ್ ಯಾವಾಗಿಂದ ಬರುತ್ತೆ ಅಂತಂದ್ರೆ ಈ ಒಂದು ನ್ಯೂ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ 1st ಇಂದ ಶುರು ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅಂದ್ರೆ ಇದುವರೆಗೂ ಏನ್ ಮಾಡಿದ್ರು, ಈ ಒಂದು ಎನ್ ಕೆ ಸಿಂಗ್ ಅವ್ರು ಏನ್ ಸಜೆಸ್ಟ್ ಮಾಡಿದ್ರಲ್ಲ ಅದನ್ನ ಇದು ಮಾಡ್ತಾ ಹೋಗಿದ್ರು. ಓಕೆ, ಹಾಗಿದ್ರೆ ಫಿನಾನ್ಸ್ ಕಮಿಷನ್ ಕೆಲಸ ಏನು? ಫಿನಾನ್ಸ್ ಕಮಿಷನ್ ಅಂತಂದ್ರೆ ಏನೊಂದು ಕಂಪ್ಲೀಟ್ ಟ್ಯಾಕ್ಸಸ್ ಬರುತ್ತೆ ಅಥವಾ ರೆವಿನ್ಯೂ ಬರುತ್ತಲ್ಲ, ಅದನ್ನ ಡಿವಿಸಿಬಲ್ ಪೂಲ್ ಅಂತ ಡಿಸೈಡ್ ಮಾಡಿ ಡಿವಿಷನ್ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಡಿವಿಷನ್ ಮಾಡ್ತಾರೆ? ಫಸ್ಟ್ ವರ್ಟಿಕಲ್ ಡಿವಿಷನ್ ಅಂತ ಮಾಡ್ತಾರೆ. ವರ್ಟಿಕಲ್ ಡಿವಿಷನ್ ಅಂತಂದ್ರೆ ಏನೊಂದು ಡಿವಿಸಿಬಲ್ ಪೂಲ್ ಇರುತ್ತೆ, ಅದರಲ್ಲಿ ಸೆಂಟರ್ಗೆ ಎಷ್ಟು, ಸ್ಟೇಟ್ಗೆ ಎಷ್ಟು, ಈ ರೀತಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಎನ್ ಕೆ ಸಿಂಗ್ ಪರ್ಮಿಷನ್ ತಗೊಂಡ್ರೆ 41% ಅನ್ನ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೇಟ್ ಗಳಿಗೆ ಅಂತ ಕೊಟ್ಬಿಡ್ತಾರೆ. ಇನ್ನು ಉಳಿದಂತಹ ಎಷ್ಟು 49% ಇದನ್ನ ಸೆಂಟರ್ ಕೊಡ್ತಾರೆ. ಸೊ ಇದು ವರ್ಟಿಕಲ್ ಡಿವಿಷನ್. 49% ಪೂರ್ತಿ ಸೆಂಟರ್ ಹ್ಯಾಂಡಲ್ ಮಾಡ್ತಿದ್ರೆ 51% ಸ್ಟೇಟ್ ಗಳಿಗೆ ಅಂತೇಳಿ ಅದನ್ನ ಕೊಟ್ಬಿಡ್ತಾರೆ. ಸೊ ಈ 51% ನ ಯಾವ ಸ್ಟೇಟ್ ಗಳಿಗೆ ಹೇಗೆ ಡಿವೈಡ್ ಮಾಡುವಂಥದ್ದು, ಇದಕ್ಕೆ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಸ್ಟೇಟ್ ಗಳದ್ದು ಬೇರೆ ಬೇರೆ ಕ್ರೈಟೀರಿಯಾಗಳು ಇಟ್ಕೋತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಈ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಬಂದಾಗ ಇನ್ಕಮ್ ಡಿಸ್ಟೆನ್ಸ್ ಅಂದ್ರೆ ಕೆಲವೊಂದು ಸ್ಟೇಟ್ ಗಳದ್ದು ಜಾಸ್ತಿ ಇನ್ಕಮ್ ಬರುತ್ತೆ GSDP, ಇನ್ನೊಂದ್ರಲ್ಲಿ ಕಡಿಮೆ ಬರುತ್ತೆ. ಆ ಇನ್ಕಮ್ ಡಿಸ್ಟೆನ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಜಾಸ್ತಿ ವೇಟೇಜ್ ಕೊಡ್ತಾರೆ, ಯಾಕಂದ್ರೆ ಅಲ್ಲಿ ಬಡವರು ಜಾಸ್ತಿ ಇದ್ದಾರೆ ಅನ್ನೋದೊಂದು ಅಸಂಪ್ಷನ್. ಸೊ ಇನ್ಕಮ್ ಡಿಸ್ಟೆನ್ಸ್ ಅವ್ರು ಕೊಡುವಂಥದ್ದು. ಮತ್ತೆ ಪಾಪ್ಯುಲೇಷನ್ ಜಾಸ್ತಿ ಇತ್ತು ಅಂತಂದ್ರೆ ಜಾಸ್ತಿ ನೀಡಿದೆ, ಸೊ ಅದು ಆಗ್ಬೋದು. ಮತ್ತೆ ಏರಿಯಾ, ಫಾರೆಸ್ಟ್, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಟ್ಯಾಕ್ಸ್, ಫಿಸ್ಕಲ್ ಎಫರ್ಟ್, ಈ ರೀತಿಯಾಗಿ ಕ್ರೈಟೀರಿಯಾಗಳನ್ನ ಮಾಡ್ಕೊಂಡು ಆ ಒಂದು ಕ್ರೈಟೀರಿಯಾಗಳು ಯಾವ ರೀತಿಯಲ್ಲಿ ಯಾವ ಸ್ಟೇಟ್ಗಳು ಮೀಟ್ ಆಗ್ತಾವೋ ಅದ್ರ ಮೇಲೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ಅಬ್ಸರ್ವ್ ಮಾಡಬಹುದು, 2011ರ ಸೆನ್ಸಸ್ ಅವ್ರು ತಗೊಂಡಿದ್ದಾರೆ. 1970s ಟೈಮಲ್ಲಿ ಏನಾಗಿತ್ತು ಅಂತಂದ್ರೆ 1970s ಟೈಮಲ್ಲ, ಪಾಪ್ಯುಲೇಷನ್ ಗಳ ಸ್ಟೇಟ್ಗಳು ಕಡಿಮೆ ಮಾಡಬೇಕು ಅಂತೇಳಿ ಸಾಕಷ್ಟು ಇನಿಷಿಯೇಟಿವ್ ತಗೊಂಡ್ರು. ಆ ಟೈಮಲ್ಲಿ ಏನಾಯ್ತು, ಸದರ್ನ್ ಸ್ಟೇಟ್ಸ್ಗಳು ಇನಿಷಿಯೇಟಿವ್ ತಗೊಂಡು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇನಿಷಿಯೇಟಿವ್ ತಗೊಂಡೋದ್ರಿಂದ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಬರ್ತಾ ಹೋಗುತ್ತೆ ಎಲ್ಲಿ ಸದರ್ನ್ ಸ್ಟೇಟ್ಸ್ ಗಳಲ್ಲಿ ಅಥವಾ ದಕ್ಷಿಣ ಭಾರತದ ಭಾಗಗಳಲ್ಲಿ. ಸೊ ಆದ್ರಿಂದ 2011ಗೆ ಯಾವಾಗ 90s 70s ಅಲ್ಲಿ ಹೋಲಿಸ್ಕೊಂಡ್ರೆ ಕಡಿಮೆ ಆಗ್ತಾ ಬಂತು. ಬಟ್ ಆದ್ರೆ ನಾರ್ತನ್ ಸ್ಟೇಟ್ ಗಳಲ್ಲಿ ಏನಾಗಿತ್ತು ಅಂತಂದ್ರೆ ಆ ಪಾಪ್ಯುಲೇಷನ್ ಜಾಸ್ತಿನೇ ಆಗ್ತಾ ಬಂದಿದೆ. ಇಲ್ಲಿ ನೋಡಿ, ಪಾಪ್ಯುಲೇಷನ್ 15% ಅಲರ್ಟ್ ಮಾಡಿದ್ದಾರೆ. ಸೊ ಪಾಪ್ಯುಲೇಷನ್ 15% ಅಲರ್ಟ್ ಮಾಡಿರೋದ್ರಿಂದ ಈ ಒಂದು ಅವ್ರ ಪಾಪ್ಯುಲೇಷನ್ ಜಾಸ್ತಿ ಇದ್ರು ಇವನ್ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಕಡಿಮೆ ಮಾಡಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಜಾಸ್ತಿ ಡೆವಲ್ಯೂಷನ್ ಆಗ್ತದೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಅಪೋಸಿಷನ್ ಬರ್ತಾ ಇರೋಂಥದ್ದು. ಇವನ್ ಕರ್ನಾಟಕದಲ್ಲಿ ಇದನ್ನೇ ಅಪೀಲ್ ಮಾಡ್ತಾ ಇರೋಂಥದ್ದು. ಮತ್ತೆ ಇನ್ಕಮ್ ಡಿಸ್ಟೆನ್ಸ್ ನಾವು ಕಷ್ಟಪಟ್ಟು ಇನ್ನೊಂದಷ್ಟು ರೆವಿನ್ಯೂಗಳಲ್ಲಿ ಜನರೇಟ್ ಮಾಡ್ತಿದ್ರು, ಇಲ್ಲಿ ಸರ್ಕಾರಗಳು ಹೇಳ್ತಿರೋಂಥದ್ದು. ಬಟ್ ಆದ್ರೆ ನಮಗೆ ಬರ್ತಿರೋಂಥದ್ದು ಕಡಿಮೆ ಆಗ್ತಾ ಇದೆ. ಸೊ ಈ ರೀತಿಯದೆಲ್ಲ ಅಪೋಸಿಷನ್ ಬರ್ತಾ ಇದೆ. ನಾವು ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಇದರ ಚೇರ್ಮನ್ ಯಾರು, ಈಗ ಫಾರ್ ಎಕ್ಸಾಂಪಲ್ 15 ಅಂತ ಬಂದಾಗ ಎನ್ ಕೆ ಸಿಂಗ್ ಆಗ್ಬೋದು, 16 ಅಂತ ಬಂದಾಗ ಅರವಿಂದ್ ಪನ್ನಗರಿ ಆಗ್ಬೋದು. ಮತ್ತೆ ಯಾವ ಹಾರಿಜಾಂಟಲ್ ಡೆವಲ್ಯೂಷನ್ಗೆ ಯಾವ ಕ್ರೈಟೀರಿಯಾಗಳು ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ, ಸೊ ಇದನ್ನೆಲ್ಲ ನೋಟ್ ಮಾಡ್ಕೋಬೇಕಾಗತ್ತೆ. ಪ್ರಶ್ನೆ ಬಂದು ಯಾವ ತರ ಬರುತ್ತೆ, 16ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 16ನೇ ಹಣಕಾಸು ಆಯೋಗವು ಭಾರತೀಯ ಸಂವಿಧಾನದ ವಿಧಿ 180ರ ಅಡಿಯಲ್ಲಿ ರಚಿಸಲಾದ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಕರೆಕ್ಟ್. ಇದು 2026ರಿಂದ 31ರ ಅವಧಿಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸು ಸಂಪನ್ಮೂಲಗಳ ಹಂಚಿಕೆಯನ್ನು ಶಿಫಾರಸು ಮಾಡುವ ಜವಾಬ್ದಾರಿಯನ್ನು ಹೊಂದಿದೆ ಮತ್ತು ಇದರ ಅಧ್ಯಕ್ಷತೆಯನ್ನು ಎನ್ ಕೆ ಸಿಂಗ್ ರವರು ವಹಿಸಿದ್ದಾರೆ. ಕೇಳಿರೋದು ಯಾವುದು, 16ನೇದು. ಎನ್ ಕೆ ಸಿಂಗ್ ಅವರಲ್ಲಿ ಇದ್ದಿದ್ದು 15ರಲ್ಲಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿ ತಪ್ಪಾಗುತ್ತೆ. ಹೌದು, ಹಣಕಾಸಿನ ಒಂದು ಸಂಪನ್ಮೂಲಗಳ ಹಂಚಿಕೆ ಮಾಡೋದಕ್ಕೆ ಅಂತಾನೆ ಬಂದಿರೋದು. ಬಟ್ ಆದ್ರೆ ಇದರ ಅಧ್ಯಕ್ಷತೆ ವಹಿಸಿದ್ದು ಎನ್ ಕೆ ಸಿಂಗ್ ಅಲ್ಲ, ಬದಲಿಗೆ ಅರವಿಂದ್ ಪನಗರಿಯಾ. ಸೊ ಹಾಗಾಗಿ ಎನ್ ಕೆ ಸಿಂಗ್ ಅವರು 15 ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ತಪ್ಪಾದ್ರೆ ಆನ್ಸರ್ ಬಂದು 1 ಮಾತ್ರ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಯೂನಿಯನ್ ಬಜೆಟ್ 2026 ಕರ್ನಾಟಕ ಟು ಬೆನಿಫಿಟ್ ಫ್ರಮ್ ಸ್ಯಾಂಡಲ್ವುಡ್ ರಿವೈವಲ್ ಪ್ಲಾನ್ ಶಾರ್ಟ್ ಫಾಲ್ ಆಫ್ ಸಪ್ಲೈ. ಏನಾಗ್ತಾ ಇದೆ ಅಂತಂದ್ರೆ ಕರ್ನಾಟಕನ ನಾವು ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್ ಅಂತ ಕರಿತೀವಿ. ಅಂದ್ರೆ ಇಡೀ ಇಂಡಿಯಾದಲ್ಲೇ ಮೋರ್ ದೆನ್ 70% ಸ್ಯಾಂಡಲ್ವುಡ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತಂದ್ರೆ ಕರ್ನಾಟಕದಲ್ಲೇ. ಸೊ ಇಷ್ಟೆಲ್ಲ ಪ್ರೊಡಕ್ಷನ್ ಆಗ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಈ ಒಂದು ಸ್ಯಾಂಡಲ್ವುಡ್ ಪ್ರೊಡಕ್ಷನ್ ಆಗುತ್ತಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಇಂಡಸ್ಟ್ರಿ ಬರುತ್ತೆ, ಕರ್ನಾಟಕ ಸ್ಯಾಂಡಲ್ವುಡ್ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ. ಅಂದ್ರೆ ಈಗೇನು ಸ್ಯಾಂಡಲ್ವುಡ್ ಪ್ರೊಡಕ್ಷನ್ ಆಗುತ್ತಲ್ಲ ಅದನ್ನ ಈ ಒಂದು ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ತಂದು ಪ್ರೊಸೆಸಿಂಗ್ ಮಾಡ್ತಾರೆ. ಆಯಿಲ್ ಆಗ್ಬೋದು ಅಥವಾ ಸೋಪ್ ಆಗ್ಬೋದು, ಈ ರೀತಿನಲ್ಲಿ. ಇಲ್ಲಿ ನಿಮ್ಗೆ ಐರನ್ ಅನ್ಸ್ಬೋದು, ಇದು ಜಸ್ಟ್ 30% ಆಲ್ ಓವರ್ ಕಂಪ್ಲೀಟ್ ಕರ್ನಾಟಕದಲ್ಲಿ ನಾವು ಏನು ಬೆಳಿತೀವಲ್ಲ ಅದ್ರಲ್ಲಿ 30% ಆಫ್ ದ ಡಿಮ್ಯಾಂಡ್ ಅಷ್ಟೇ ಮೀಟ್ ಆಗಕ್ಕಾಗ್ತಾ ಇದೆ. ಇನ್ನು ಉಳಿದ 70% ನಾವು ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಇನ್ನೊಂದು ವಿಶೇಷ ಏನಂತಂದ್ರೆ, ಆಸ್ಟ್ರೇಲಿಯಾದಲ್ಲಿ 25 ವರ್ಷಗಳ ಹಿಂದೆ ಸ್ಯಾಂಡಲ್ವುಡ್ ನ ಇಂಟ್ರೊಡ್ಯೂಸ್ ಮಾಡಿದೆ ಇಂಡಿಯಾದಿಂದ ತಗೊಂಡೋಗಿ. ಅಂದ್ರೆ ನಮ್ಮಲ್ಲಿ ಸ್ಯಾಂಡಲ್ವುಡ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಸೈಂಟಿಫಿಕ್ ವೇನಲ್ಲಿ ಪ್ರೊಡಕ್ಷನ್ ಆಗ್ಬೇಕು, ಅದನ್ನ ಪ್ರೊಸೆಸ್ ಮಾಡಬೇಕು, ಮತ್ತೆ ಅದಕ್ಕೆ ಪ್ರಾಪರ್ ಆಗಿ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂತ ಹೇಳಿ ಸೆಂಟರ್ ಮತ್ತೆ ಸ್ಟೇಟ್ಗಳು ಎರಡು ಡಿಸೈಡ್ ಮಾಡಿ ಈಗ ಈ ಒಂದು ಸ್ಯಾಂಡಲ್ ಪ್ರೊಡಕ್ಷನ್ ನಾವು ರಿವೈಲ್ ಮಾಡಬೇಕು, ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಆಗಲಿ ಅಂತ ಡಿಸೈಡ್ ಮಾಡುವಂತದ್ದಾಗಿರುತ್ತೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಮುಂದೆ ಯಾವ ರೀತಿ ಬರ್ಬೋದು, ಕರ್ನಾಟಕದಲ್ಲಿ ಶ್ರೀಗಂಧ ಕೃಷಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಮೇಲೆ
ಈ ಸ್ಯಾಂಡಲ್ವುಡ್ ಏನಿದೆಯಲ್ಲ ಇದು ಡೆಸಿಡಿಯಸ್ ಫಾರೆಸ್ಟ್ ನೆನ್ಪಿಟ್ಕೋಬೇಕಾಗುತ್ತೆ. ಡೆಸಿಡಿಯಸ್ ಫಾರೆಸ್ಟ್ ಅಂದ್ರೆ ಈಗ ಕರ್ನಾಟಕದಲ್ಲಿ ಕೋಲಾರ, ಮೈಸೂರು ಭಾಗ ರೀಜನ್ ಈಗ ನೋಡುವಂತ ಸಿಗೋದಾಗಿರುತ್ತೆ. ಕೇಂದ್ರ ರಾಜ್ಯ ಪಾಲುದಾರಿಕೆಯ ವೈಜ್ಞಾನಿಕ ಶ್ರೀಗಂಧ ಕೃಷಿ ಮತ್ತು ಕೊಯ್ಲಿನ ನಂತರ ಸಂಸ್ಕರಣೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಹೌದು, ಈ ಒಂದು ಶ್ರೀಗಂಧ ಕೃಷಿ ಏನಾಗಿದೆ ಅಂತಂದ್ರೆ ಕೊಯ್ಲಿನ ನಂತರ ಅದನ್ನ ಪ್ರಾಪರ್ ಆಗಿ ಸಂಸ್ಕರಣೆ ಮಾಡಬೇಕು ಅನ್ನೋ ಗುರಿಯನ್ನು ಹೊಂದಿದೆ. ಕರೆಕ್ಟ್ ಆಗಿದೆ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಥವಾ KSDL ತನ್ನ ಶ್ರೀಗಂಧದ ಅಗತ್ಯದ ಸುಮಾರು 80% ಅನ್ನು ದೇಶೀಯ ಉತ್ಪಾದನೆಯಿಂದ ಪೂರೈಸಿಕೊಳ್ಳುತ್ತಿದೆ. ಅಲ್ಲ, ನಮ್ಗೆ ಇಡೀ ಕರ್ನಾಟಕದಲ್ಲಿ ಪೂರ್ತಿ ಬೆಳೆದ್ರು ಕೂಡ ನಾವು ಡಿಮ್ಯಾಂಡ್ ನ ರೀಚ್ ಮಾಡಕ್ ಆಗ್ತಿರೋದೇ ಬರೀ 30%, ಮಿಕ್ಕಿದ ಇಂಪೋರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಭಾರತವು ಪ್ರಸ್ತುತ ಆಸ್ಟ್ರೇಲಿಯಾದಿಂದ ಶ್ರೀಗಂಧದ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುತ್ತಿದೆ. ಅಲ್ಲಿ ದಶಕಗಳ ಹಿಂದೆ ಭಾರತೀಯರು ಶ್ರೀಗಂಧದ ತಳಿಯನ್ನು ಪರಿಚಯಿಸಲಾಗಿತ್ತು. ಹೌದು, ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾದ್ರೆ ಆನ್ಸರ್ ಬಂದು 1 ಮತ್ತು 3 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ದಂತಭಾಗ್ಯ ಯೋಜನೆ ಏನಾಗಿದೆ ಅಂತಂದ್ರೆ, ಯಾರು 45+ ಇರ್ತಾರಲ್ಲ, ಯಾರು 45+ ಇರ್ತಾರೆ, ಮತ್ತೆ BPL ಯಾರು BPL ಕಾರ್ಡ್ ಹೋಲ್ಡರ್ ಇರ್ತಾರೆ, ಜೊತೆಗೆ ಯಾರಿಗೆ ಹಲ್ಲುಗಳು ಹಾಳಾಗಿರ್ತವೆ ಅಥವಾ ಟೂತ್ ಲಾಸ್ ಆಗಿರುತ್ತಲ್ಲ, ಸೊ ಇವ್ರುಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಈ 45 ವರ್ಷ ಮೇಲ್ಪಟ್ಟವ್ರಿಗೆ ಈ ಅಲ್ಲಿನ ಒಂದು ಈ ಡೆಂಚರ್ ಅಂತ ಕರಿತೀವಿ ಅಥವಾ ದಂತಪಂಕ್ತಿ ಅಂತ ಕರಿತೀವಿ, ಇವುಗಳನ್ನ ಕೊಟ್ಟು ಇದು ಮಾಡುವಂಥದ್ದು. ಮತ್ತೆ ಬೇರೆ ಬೇರೆ ಓರಲ್ ಹೆಲ್ತ್ ಸಂಬಂಧಪಟ್ಟಂತಹ ಒಂದು ಕೇರ್ ನ ತಗೊಳ್ಳುವಂಥದ್ದು, ಇದಕ್ಕೆ ಅಂತ ತೆಗೆದಿರುವಂತಹ ಒಂದು ಸ್ಕೀಮ್ ಆಗಿರುತ್ತೆ. ಈಗ ಮತ್ತೆ ಸುದ್ದಿನಲ್ಲಿದೆ, ಮತ್ತೆ ರಿವೈವಲ್ ಮಾಡ್ತಾ ಇದ್ದಾರೆ. ಈ ಕ್ರೈಟೀರಿಯಾಗಳನ್ನ ತಿಳ್ಕೊಬೇಕಾಗುತ್ತೆ ಯಾರಿಗೆ ಏನು ಅಂತ ಹೇಳ್ಬಿಟ್ಟು. ಇದಕ್ಕೆ ಅಂತಾನೆ ಸುಮಾರು ಒಂದು 45 ಗೌರ್ಮೆಂಟ್ ಡೆಂಟಲ್ ಕಾಲೇಜ್ಗಳಾಗ್ಬೋದು, ಹಾಸ್ಪಿಟಲ್ಗಳಾಗ್ಬೋದು, ಪ್ರೈವೇಟ್ ಆಗ್ಬೋದು, ಒಟ್ಟು 45 ಜೊತೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಅಂತ ಹೇಳ್ತೀವಲ್ಲ, ಸೊ ಅದನ್ನ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಒಂದು ಓರಲ್ ಕೇರ್ ನ ಮಾಡಕ್ಕಾಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನ ತರ್ತಾ ಇರೋಂಥದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವ್ರು ಮಾಡ್ತಿರುತ್ತೆ. ಇವ್ರು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಸ್ಕೀಮ್ ಆಗ್ಬೋದು, ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ದಂತಭಾಗ್ಯ ಯೋಜನೆಗೆ ಸಂಬಂಧಿಸಿದ ಕೆಳಗಿಳಿಗಳನ್ನು ಪರಿಗಣಿಸಿ. ದಂತಭಾಗ್ಯ ಭಾರತದಲ್ಲಿ ಹಿರಿಯ ನಾಗರಿಕರಿಗೆ ಜಾರಿಗೆ ತಂದ ಮೊದಲ ರೀತಿಯ ದಂತ ಆರೋಗ್ಯ ಯೋಜನೆಯಾಗಿದೆ. ಹೌದು, ಭಾರತದಲ್ಲಿ ಈ ರೀತಿಯಾಗಿ ಹಿರಿಯರಿಗೆ ದಂತ ಆರೋಗ್ಯ ತರಬೇಕು ಅಂತ ಮಾಡಿರುವಂತದ್ದು ಇದೇ ಫಸ್ಟ್ ಟೈಮು. ಸೊ ಹಾಗಾಗಿ ಕರೆಕ್ಟ್ ಆಗಿದೆ. ಈ ಯೋಜನೆಯು 45 ವರ್ಷಕ್ಕಿಂತ ಮೇಲ್ಪಟ್ಟ ಅರ್ಹ BPL ಫಲಾನುಭವಿಗಳಿಗೆ ಉಚಿತವಾಗಿ ಪೂರ್ಣ ದಂತಪಂಕ್ತಿ ಅಥವಾ ಡೆಂಚರ್ ಒದಗಿಸುತ್ತದೆ. ಈ ಸೇವೆಯನ್ನು ಸಾಮಾಜಿಕ ನ್ಯಾಯ ಮತ್ತು ನ್ಯಾಯ ಸಬಲೀಕರಣ ಸಚಿವಾಲಯ ಜಾರಿಗೆ ತಂದಿದೆ. ಅಲ್ಲ, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಹೇಳಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗುತ್ತೆ. ಈ ಒಂದು ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ನ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.